ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಇನ್ನೇನು ಬ್ರೇಕ್ ಬೀಳುತ್ತೆ ಅನ್ನೋ ಹೊತ್ತಲ್ಲೇ ಮತ್ತೆ ಬೆಂಕಿ ಮಳೆ ಶುರುವಾಗಿದೆ. ಟ್ರಂಪ್ ಮಾತಿಗೂ ಕ್ಯಾರೆ ಎನ್ನದ ಇರಾನ್ ಸರ್ವನಾಶದ ಯುದ್ಧ ಸಾರಿದೆ. ಯುದ್ಧ 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 ಅನ್ನೋ ಒಂದು ಪದ ಬಿಟ್ರೆ ಇಡೀ ಜಗತ್ತಿನಲ್ಲಿ ಬೇರೇನೂ ಕೇಳಿಸ್ತಿಲ್ಲ. ಆ ಮಟ್ಟಿಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನ ಕದನ ವಿರಾಮ ಘೋಷಿಸಿದ್ರು. ಆದರೆ ಅದು ಬರೀ ಇಂಧನ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಾರದು ಅನ್ನೋದಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಯಾವುದಕ್ಕೂ ಬಗ್ಗದ ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಮಳೆ ಸುರಿಸ್ತಿದ್ರೆ ಇರಾನ್ ಹಾರಿಸ್ತಿರೋ ಒಂದೊಂದು ಡ್ರೋನ್ಗಳು ಇಸ್ರೇಲ್ ನಗರವನ್ನ ಇವತ್ತೂ ಸರ್ವನಾಶ ಮಾಡಿದೆ. 26ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ಕಾಳಗದಲ್ಲಿ ಮತ್ತೆ ರಕ್ತದ ಕೋಡಿ ಹರಿದಿದೆ. ಟ್ರಂಪ್ ಹೇಳಿದ್ಮೇಲೂ ತೈಲ ಘಟಕಕ್ಕೆ ಇರಾನ್ ಬಾಂಬ್. ನೋಡಿ ಹೇಗೆ ಇಸ್ರೇಲ್ ದೇಶದ ತೈಲ ಸಂಸ್ಕರಣಾ ಘಟಕ ಧಗಧಗಿಸಿ ಉರಿಯುತ್ತಿದೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ತೈಲ ಸಂಸ್ಕರಣಾಗಾರ ಮತ್ತು ತೈಲ ನಿಕ್ಷೇಪಗಳನ್ನು ನಾಶಪಡಿಸಿದೆ. ಅಂದಾಜು 3,85,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಇಸ್ರೇಲ್ನ ಈ ತೈಲ ಘಟಕ ಈಗ ಸರ್ವನಾಶ ಆಗೋಗಿದೆ. ಇದು ಇಸ್ರೇಲ್ ದೇಶದ ಹಡೇರಾ ನಗರದ ಅತ್ಯಾಧುನಿಕ ವಿದ್ಯುತ್ ಸ್ಥಾವರ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಥಾವರಗಳನ್ನು ಮುಟ್ಟಬೇಡಿ ಅಂದ್ರು. ಆದರೆ ಇರಾನ್ ಹುಡುಕಿ ಅದೇ ಜಾಗಗಳನ್ನು ಉಡಾಯಿಸ್ತಿದೆ. ಹಡೇರಾ ವಿದ್ಯುತ್ ಸ್ಥಾವರದ ಮೇಲೆ ಇರಾನ್ ದಾಳಿ ನಡೆಸಿದ್ರಿಂದ 100ಕ್ಕೂ ಹೆಚ್ಚು ಇಸ್ರೇಲ್ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ಕತ್ತಲು ಆವರಿಸಿದೆ. ಇರಾನ್ ಸೇನಾಪಡೆಗಳು ನಡೆಸುತ್ತಿರೋ ದಾಳಿಗೆ ಇಸ್ರೇಲ್ ಕೂಡ ಪ್ರತೀಕಾರದ ದಾಳಿ ಮಾಡಿದೆ. ಇರಾನ್ ದೇಶದ ಬುಷೇರ್ ಪರಮಾಣು ವಿದ್ಯುತ್ ಸ್ಥಾವರವನ್ನ ಇಸ್ರೇಲ್ ಸೇನಾಪಡೆ ಹೊಡೆದುರುಳಿಸಿದೆ. ವಿದ್ಯುತ್ ಉತ್ಪಾದನೆಗಾಗಿ ಇರಾನ್ ಸ್ಥಾಪಿಸಿದ್ದ ಈ ಘಟಕಕ್ಕೆ ಮಾರ್ಚ್ 19ರಂದು ಇಸ್ರೇಲ್ ಬಾಂಬ್ ಹಾಕಿತ್ತು. ಈಗ ಮತ್ತೆ ಅದೇ ಘಟಕದ ಉಳಿದ ಭಾಗವನ್ನೂ ಸರ್ವನಾಶ ಮಾಡಿ ಇರಾನ್ಗೆ ಎಚ್ಚರಿಕೆ ನೀಡಿದೆ. ತೈಲ ಘಟಕಗಳು ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನೇ ಧ್ವಂಸ ಮಾಡುತ್ತಿರೋದ್ರಿಂದ ಕೊಲ್ಲಿ ರಾಷ್ಟ್ರಗಳ ಪರಿಸ್ಥಿತಿ ಅಯೋಮಯವಾಗಿದೆ. ಕೈಗಾರಿಕೆಗಳು ಬಂದಾಗ್ತಿವೆ, ಉದ್ಯಮಗಳು ವಿನಾಶದಂಚಿಗೆ ಬಂದಿವೆ, ಲಕ್ಷಾಂತರ ಜನರ ಬದುಕು ಬರ್ಬಾದಾಗಿದೆ. ಇದಿಷ್ಟೇ ಅಲ್ಲ, ಇರಾನ್ ದೇಶದ ಇಸ್ಫಹಾನ್ನಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ ಪ್ರಧಾನ ಕಚೇರಿಯನ್ನ ಇಸ್ರೇಲ್ ಶೆಲ್ ದಾಳಿ ಮಾಡಿ ಧ್ವಂಸ ಮಾಡಿದೆ. ಈ ಸ್ಫೋಟದಲ್ಲಿ ಕಟ್ಟಡದೊಳಗಿದ್ದ 15ಕ್ಕೂ ಹೆಚ್ಚು ಇರಾನ್ ಅಧಿಕಾರಿಗಳು, ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇರಾಕ್ನ ಬಂಡುಕೋರರ ಮೇಲೆ ಅಮೆರಿಕ ವಾಯುಪಡೆ ಬಾಂಬ್ ದಾಳಿ ಮಾಡಿರೋ ಘೋರ ದೃಶ್ಯ ಇದು. ಅನ್ಬಾರ್ನಲ್ಲಿರುವ ಇರಾಕ್ನ ಬಂಡುಕೋರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುದಾಳಿ ನಡೆಸಿದೆ. ಈ ದಾಳಿಯಲ್ಲಿ 7 ಜನ ಸತ್ತಿದ್ರೆ 15 ಜನ ಗಾಯಗೊಂಡಿದ್ದಾರೆ. ಅಮೆರಿಕ ವಾಯುದಾಳಿಯಿಂದ ಇಡೀ ಪ್ರದೇಶವೇ ನೆಲಸಮವಾಗಿದ್ದು ಬದುಕುಳಿದವರಿಗಾಗಿ ಹುಡುಕಾಡುತ್ತಿರೋದು ಕಣ್ಣಿಗೆ ರಾಚುತ್ತೆ. ಇದು ಅಮೆರಿಕ ಸೈನಿಕರು ಉಳಿದುಕೊಂಡಿದ್ದ ಹೋಟೆಲ್. ಇರಾಕ್ನ ಎರ್ಬಿಲ್ನಲ್ಲಿದ್ದ ಐಷಾರಾಮಿ ಕಟ್ಟಡವನ್ನು ಇರಾನ್ ಸೇನಾಪಡೆ ಬಾಂಬ್ ಹಾಕಿ ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡಿದೆ. ಅಮೆರಿಕದ ಸೈನಿಕರು ತಂಗಿದ್ದ ಈ ಹೋಟೆಲ್ ನೆಲಸಮವಾಗಿದ್ದು 18ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಕೊಲ್ಲಿಯಲ್ಲಿ ಶುರುವಾಯಿತು ನ್ಯೂಕ್ಲಿಯರ್ ದಾಳಿ ಆತಂಕ. ನಾಗರಿಕರಿಗೆ ಸುರಕ್ಷತಾ ಮಾರ್ಗಸೂಚಿ ಕೊಟ್ಟ ಕುವೈಟ್. ಅಮೆರಿಕ ಸೇನೆ ಇರಾನ್ ನೆಲದಿಂದ ವಾಪಸ್ ಹೋಗೋವರೆಗೂ ನಮ್ಮ ದಾಳಿ ಅಚಲವಾಗಿರುತ್ತೆ ಅಂತ ಮೊಜ್ತಾಬಾ ಖಮೇನಿ ಪಡೆ ಎಚ್ಚರಿಕೆ ಕೊಡ್ತಾನೇ ಇದೆ. ಅಮೆರಿಕಾನು ಸುಮ್ಮನಾಗದೆ ಇವತ್ತು ಒಂದೇ ದಿನ 12,000 ಸೈನಿಕರನ್ನ ಕೊಲ್ಲಿ ರಾಷ್ಟ್ರಕ್ಕೆ ರವಾನೆ ಮಾಡಿದೆ. ಬೆಂಜಮಿನ್ ನೆತನ್ಯಾಹು ಪಡೆಯಂತೂ ಅಮೆರಿಕ ಹೇಳಿದಂತೆ ಇರಾನ್ ಸರ್ವನಾಶಕ್ಕೆ 26 ದಿನದಿಂದ ಬಾಂಬ್ ಹಾಕ್ತಾನೇ ಇದೆ. ಈಗ ನೋಡಿದ್ರೆ ಅಣು ಘಟಕಗಳು, ತೈಲ ಘಟಕಗಳು, ವಿದ್ಯುತ್ ಸ್ಥಾವರಗಳನ್ನು ಸ್ಫೋಟಿಸ್ತಾ ಯುದ್ಧವನ್ನ ಮತ್ತಷ್ಟು ಜಾಸ್ತಿ ಮಾಡಿವೆ. ಆದರೆ ಈ ಯುದ್ಧ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ನ್ಯೂಕ್ಲಿಯರ್ ದಾಳಿ ಹಂತಕ್ಕೂ ಹೋಗುವ ಆತಂಕ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗಿದೆ. ಅದರಲ್ಲೂ ಕುವೈತ್ ಸರ್ಕಾರ ಸೇನಾಪಡೆ ಮೂಲಕ ಪರಮಾಣು ಬಾಂಬ್ ದಾಳಿ ಆಗಿಬಿಟ್ರೆ ಜನ ಹೇಗೆ ಸುರಕ್ಷಿತವಾಗಿರಬೇಕು ಅಂತ ಮಾರ್ಗಸೂಚಿಯನ್ನು ಇವತ್ತು ರಿಲೀಸ್ ಮಾಡಿದೆ. ನಿಲ್ಲದ ಯುದ್ಧ, ಕರುನಾಡಲ್ಲಿ ಗ್ಯಾಸ್ ಗಂಡಾಂತರ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದ ಕರುನಾಡಿನ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡುತ್ತಿದ್ದು, ಕಲಬುರಗಿಯ ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ರು. ಅಷ್ಟೇ ಅಲ್ಲ, ಸರತಿ ಸಾಲಿನಲ್ಲೇ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರು. ಇದರ ಪರಿಣಾಮ ಗ್ಯಾಸ್ ಏಜೆನ್ಸಿ ಮುಂದೆ 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ಸೃಷ್ಟಿಯಾಗಿತ್ತು.
ಇನ್ನು ಬಳ್ಳಾರಿಯ ಸಂಡೂರಲ್ಲೂ ಸಿಲಿಂಡರ್ ಕೊಳ್ಳಲು ಜನ ಪರದಾಡ್ತಿದ್ದಾರೆ. ಇದನ್ನೇ ಲಾಭ ಮಾಡಿಕೊಂಡ ಗ್ಯಾಸ್ ಏಜೆನ್ಸಿಗಳು ಒಂದು ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡೆಯುತ್ತಿದ್ದಾರೆ. ಬೇರೆ ದಾರಿ ಇಲ್ಲದೆ ದುಬಾರಿಯಾದರೂ ಜನ ಗ್ಯಾಸ್ ಸಿಲಿಂಡರ್ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಗೊತ್ತಿದ್ರೂ ಆಹಾರ ಇಲಾಖೆ ಮತ್ತು ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ತುಮಕೂರಿನಲ್ಲೂ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಉಪಕಾರ್ ಗ್ಯಾಸ್ ಏಜೆನ್ಸಿ ಗೋದಾಮು ಮುಂದೆ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಒಮ್ಮೆಲೆ 100 ಜನ ಸೇರಿದ್ರಿಂದ ನಿಯಂತ್ರಿಸೋದಕ್ಕೆ ಆಗದೆ ಏಜೆನ್ಸಿ ಸಿಬ್ಬಂದಿ ಹರಸಾಹಸಪಟ್ರು. ಯುದ್ಧದ ಎಫೆಕ್ಟ್ನಿಂದ ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ಜನ ಪರದಾಡುತ್ತಿದ್ದಾರೆ. ಗ್ಯಾಸ್ ಮಾತ್ರವಲ್ಲ, ಪೆಟ್ರೋಲ್ ಕೂಡ ಸಿಗದೆ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಪಟ್ಟಣದ ಪೆಟ್ರೋಲ್ ಬಂಕ್ಗಳಿಗೆ ಔಟ್ ಆಫ್ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಇರೋ 4 ಬಂಕ್ಗಳಲ್ಲಿ 2 ಬಂಕ್ ಸಂಪೂರ್ಣ ಖಾಲಿಯಾಗಿದ್ದು ಉಳಿದ 2 ಬಂಕ್ ಮುಂದೆ ಜನ ಸಾಲುಗಟ್ಟಿ ನಿಂತು ಪರದಾಡುತ್ತಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯ ಭೀತಿ ಶುರುವಾಗಿದೆ. ಹೀಗಾಗಿ ಬಂಕ್ಗಳಿಗೆ ವಾಹನ ಸವಾರರು ಮುಗಿಬೀಳುತ್ತಿದ್ದು ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಜನಸಾಗರವೇ ಸೇರಿದೆ. ಚಿಕ್ಕಬಳ್ಳಾಪುರದ ಮಿಲಿಟರಿ ಹೋಟೆಲ್ಗಳಿಗೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರೋ ನಾನ್ ವೆಜ್ ಹೋಟೆಲ್ಗಳು ಬಂದ್ ಮಾಡುವ ಸ್ಥಿತಿಗೆ ಬಂದಿವೆ. ಚಿಕ್ಕಬಳ್ಳಾಪುರದ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದ್ದು ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿ ಸ್ಥಗಿತಗೊಳಿಸಲಾಗಿದೆ. ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಲಾಗ್ತಿದ್ದು ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಒದಗಿಸುವಂತೆ ಹೋಟೆಲ್ ಮಾಲೀಕರು ಮನವಿ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಭಾರತಕ್ಕೂ ತಲೆನೋವಾಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.